730 ರೂಪಾಯಿ ಅಂತ ಹೇಳಿದೀನಿ. 730 ರೂಪಾಯಿಗೆ ವರ್ಕ್ ಮಾಡ್ಕೊಟ್ಟಿದೀನಿ. ನಿಮ್ ಚಾನಲ್ ಎಲ್ಲ ರೈತರು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ರಿ. ಹೆಂಗ್ ನಿಂತಿದ್ದೀನಿ ನಾನು, ಒಂದು 80 kg ಇದ್ದೀನಿ. ಈ ತರದಲ್ಲಿ ಹತ್ತಿದ್ರು ತಂತಿ ಲೂಸ್ ಆಗಿಲ್ಲ. ಈ ತರದಲ್ಲಿ ಯಾರು ಮಾಡ್ಕೊಡಲ್ಲ ಸರ್, ನನ್ನಷ್ಟು ಕಮ್ಮಿ ಬೆಲೆಯಲ್ಲಿ ಸರ್. 730 ರೂಪಾಯಿ ಕೊಡಿ ಸರ್, ಮಾಡ್ಕೊಡ್ತೀನಿ. 730 ರೂಪಾಯಿ ಒಂದು ಕಂಬದಂತೆ ಅವರು ಫಿನಿಶಿಂಗ್ಗೆ ಟಾಟಾ ತಂತಿ ಹಾಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಸರ್. ರೈತರ ಹತ್ರ ಯಾವ ಬಜೆಟ್ ಇರುತ್ತೋ ಆ ಬಜೆಟ್ ನ ತಕ್ಕನಾಗೆ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು. ಎಲ್ಲ 850 900 ಹೇಳ್ತಾವ್ರೆ, ನೀವು 730 ರೂಪಾಯಿಗೆ ನಿಜವಾಗ್ಲೂ ಟಾಟಾ ಮೆಟೀರಿಯಲ್ ಹಾಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ. 730 ರೂಪಾಯಿಗೆ ಮಾಡ್ಕೊಡ್ಬೋದು ಸರ್. ಅವ್ರು ಯಾವ ಕ್ವಾಲಿಟಿ ತಂತಿ ಹೇಳಿರ್ತಾನೆ ಆ ಕ್ವಾಲಿಟಿ ತಂತಿನೇ ಹಾಕೊಡ್ತೀನಿ, ಟಾಟಾನೇ ಹಾಕೊಡ್ತೀನಿ ಸರ್, ಬೇರೆ ಯಾವ್ದು ಹಾಕಲ್ಲ. ರವಿಕುಮಾರ್ ತರುಣ್ ಎಂಟರ್ಪ್ರೈಸಸ್ ಮದ್ದೂರು ಮಂಡ್ಯ ಜಿಲ್ಲೆ ಇವ್ರನ್ನ ಸಂಪರ್ಕಿಸಿದಾಗ ಅವರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ 2 ದಿನದಲ್ಲಿ ನಮ್ಮನ್ನು ಸಂಪರ್ಕಿಸಿದ್ರು. 15 ಜನ ಲೇಬರ್ಗಳನ್ನ ಇಟ್ಕೊಂಡು ಕರೆಕ್ಟಾಗಿ ವ್ಯವಸ್ಥಿತವಾಗಿ ದಾರ ಹಿಡಿದು ನಮ್ಮ ಜಮೀನಿಗೆ ಕಲ್ಲು ಕಂಬಗಳನ್ನ ಹಾಕಿದ್ರು. ಫೆನ್ಸಿಂಗ್ ವರ್ಕ್ ಏನು ಕಾಸ್ಕೋಬೇಕಂದ್ರೆ ಇವಾಗ ಒಂದು ಒತ್ತುವರಿನೇ ಆಗ್ಬೋದು, ಇವಾಗ ಅಣ್ಣ ತಮ್ಮದಿರೆ ಸುಮಾರು ಜನ ಜಮೀನ್ ವಿಚಾರದಲ್ಲೇ ಹೊಡೆದಾಡ್ ಸತೈತಾವ್ರೆ. ಅದಕ್ಕೋಸ್ಕರ ಒಂದು ಸತಿ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ, ನಿಮ್ ಜಮೀನ್ಗೆ ಅವ್ರು ಬರಲ್ಲ, ಅವ್ರ ಜಮೀನ್ ನಿಮ್ ಬರಲ್ಲ. ನಮಸ್ಕಾರ ರೈತ ಬಂದವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ಸೊ ರೈತ ಬಂದವರೇ, ಲಾಸ್ಟ್ ಟೈಮ್ ನಾವು ರವಿ ಅನ್ನೋರ್ದು ಒಂದು ತಂತಿ ಬೇಲಿ ಕೆಲಸದ ಬಗ್ಗೆ ವಿಡಿಯೋ ಮಾಡಿದ್ವಿ. ಸಾಕಷ್ಟು ರೈತರು ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ರು. ಅವರು ಸಹ ಹೇಳ್ತಾ ಇದ್ರು ಸರ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಒಂದಷ್ಟು ಕೆಲಸಗಳು ನನಗೆ ಸಿಗ್ತಾ ಇದೆ. ಅವ್ರಿಗೇನು ಅನುಮಾನ ಇತ್ತಪ್ಪ ಅಂತಂದ್ರೆ ಇವರು ವಿಡಿಯೋದಲ್ಲಿ 730 ರೂಪಾಯಿಗೆ ಟಾಟಾ ಕಂಪ್ನಿದ್ ಹಾಕಲ್ಲ ಅನ್ನೋ ಡೌಟ್ ಇತ್ತು. ಅಲ್ಲಿ ಹೋಗಿ ನಾನು ಕೆಲಸ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಖುಷಿಯಾದ್ರು ರೈತರು ಅಂತ ಹೇಳಿದರೆ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಕುರಾಗೊಲ್ರಟ್ಟಿ ಗ್ರಾಮ. ನಮ್ಮದು 4 ಎಕರೆ ಅಡಿಕೆ ತೋಟ ಇತ್ತು, ಒಂದೇ ಬೌಂಡ್ರಿ. ಅದಕ್ಕೆ ದನ ಕುರಿ ಮೇಕೆ ಹಂದಿಗಳ ಕಾಟ ಜಾಸ್ತಿ ಇತ್ತು. ಅದಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕು ಅಂತೇಳಿ ನಾನು ಭಾಳ ಪ್ರಯತ್ನ ಪಟ್ಟೆ. ಸುಮಾರು ಒಂದು 7-8 ಜನ ಸಂಪರ್ಕಿಸಿದೆ, ಆದರೆ ಯಾರೂ ಸ್ಪಂದಿಸಲಿಲ್ಲ, ಸಕಾಲದಲ್ಲಿ ಬರಲಿಲ್ಲ. ರೇಟ್ ಎಲ್ಲ ಜಾಸ್ತಿ ಹೇಳಿದ್ರು, 800 900 1000 ತನಕ ಹೇಳಿದ್ರು. ನಮಗೆ ಇಷ್ಟ ಆಗಲಿಲ್ಲ. ಕೊನೆಗೆ ಅರೇಕಲ್ದೊಡ್ಡಿ ಗ್ರಾಮದ ರವಿಕುಮಾರು ತರುಣ್ ಎಂಟರ್ಪ್ರೈಸಸ್ ಮದ್ದೂರು ಮಂಡ್ಯ ಜಿಲ್ಲೆ ಇವ್ರನ್ನ ಸಂಪರ್ಕಿಸಿದಾಗ ಅವರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ 2 ದಿನದಲ್ಲಿ ನಮ್ಮನ್ನು ಸಂಪರ್ಕಿಸಿದರು. ಮತ್ತು 15 ಜನ ಲೇಬರ್ಗಳನ್ನ ಇಟ್ಕೊಂಡು ಕರೆಕ್ಟಾಗಿ ವ್ಯವಸ್ಥಿತವಾಗಿ ದಾರ ಹಿಡಿದು ನಮ್ಮ ಜಮೀನಿಗೆ ಕಲ್ಲು ಕಂಬಗಳನ್ನ ಹಾಕಿದ್ರು. 730 ರೂಪಾಯಿ ಒಂದು ಕಂಬದಂತೆ ಅವರು ಫಿನಿಶಿಂಗ್ಗೆ ಟಾಟಾ ತಂತಿ ಹಾಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಕೆಲಸ ನಡೀತಾ ಇದೆ, ನೇರವಾಗಿ ದಾರ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. 3 ದಿನದಲ್ಲಿ ಮುಕ್ಕಾಲು ಭಾಗ ಕೆಲಸ ಮುಗಿಸಿದ್ದಾರೆ. ಅದರಿಂದ ಫಾಸ್ಟ್ ವರ್ಕರು, ಜಿನೈನ್ ಪರ್ಸನ್ನು. ಅದರಿಂದ ಇವ್ರ ಹತ್ರ ನೀವು ತಂತಿ ಬೇಲಿ ಫೆನ್ಸಿಂಗ್ ಮಾಡಿಸೋದಾದರೆ ಅನುಕೂಲ ಆಗುತ್ತೆ, ನೀವು ಪ್ರಯೋಜನ ಪಡಿಬೋದು. ಲಾಸ್ಟ್ ಟೈಮ್ ಫೆನ್ಸಿಂಗ್ ವಿಡಿಯೋ ಮಾಡಿದ್ವಿ ನಾವು, ನೀವು ಎಕ್ಸಾಕ್ಟ್ ರೇಟ್ ಹೇಳಿದ್ರೆ ರೈತರು ಸಿಕ್ಕಾಪಟ್ಟೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸರ್ ಆ ರೇಟ್ ಈ ರೇಟ್ ಅಂತ ಹೇಳಿಲ್ಲ, ಇದೇ ರೇಟಲ್ಲೇ ಹೇಳಿದ್ರು, ಇದೇ ರೇಟಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಮತ್ತಷ್ಟು ಜನ ಇನ್ನೊಂದಷ್ಟು ಡೀಟೇಲ್ ಆಗಿ ಮಾಡಿಕೊಡಿ ಸರ್, ಈಗಲೂ ಅದೇ ಪ್ರೈಸಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಮತ್ತೊಂದ್ಸಲ ತಮ್ದೊಂದು ಪರಿಚಯ ಮಾಡ್ಕೊಡ್ತೀರಾ ರೈತರಿಗೆ? ಹೇಳ್ತೀನಿ ನೋಡಿ ಸರ್. ಸರ್ ನಮ್ಮ ಹೆಸರು ರವಿ ಅಂತ, ನಮ್ದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ. ನಮ್ಮ ಗ್ರಾಮ ಬಂದು ಅರೇಕಲ್ದೊಡ್ಡಿ ಸರ್. ಇವಾಗ ಈ ವರ್ಕ್ ಎಲ್ಲ ನಡೆದಿರೋದು ಅಂದ್ರೆ ಗುಬ್ಬಿ ಹತ್ರ ಸರ್, ನಿಟ್ಟೂರ್ ಹತ್ರ ಪುರ ಅನ್ನೋ ಊರಲ್ಲಿ ವರ್ಕ್ ನಡೆದೈತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಯಾವ ತರ ವರ್ಕ್ ಐತೆ ಅಂತ. ಇದು 4.5 ಎಕರೆ ಐತೆ. 4.5 ಎಕರೆಗೆ ಒಂದು 570 ಕಲ್ಗಂಟು ಬಿದ್ದೈತೆ. ಬನ್ನಿ ಸರ್ ತೋರಿಸ್ತೀನಿ, ವರ್ಕ್ ಬಗ್ಗೆ ಎಲ್ಲ ಹೇಳ್ತೀನಿ ಇವಾಗ ಡೀಟೇಲ್ ಆಗಿ. ಓಕೆ ಹೇಳಿ ಸರ್. ಸರ್ ಇದು 7 ಅಡಿ ಕಲ್ಲು, ಹಾ ಸರ್, 6 ಲೇಯರ್ ತಂತಿ ಹಾಕಿದ್ದೀನಿ, ಟಾಟಾ ತಂತಿ 14x14. 730 ರೂಪಾಯಿಗೆ ಮಾಡ್ಕೊಟ್ಟಿದ್ದೀನಿ ಸರ್. ಹೋದ್ ಸತಿನೂ 730 ಮಾಡ್ಕೊಟ್ಟು ವರ್ಕ್ಗಳು ಸಿಕ್ತು. ರೈತರು ಇನ್ನ ಹೆಚ್ಚು ಕೆಲಸ ಸಿಗ್ಲಿ ಅಂತ ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾವ್ರೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೋಡಿ ನಾನು ಯಾವ ತರ ವರ್ಕ್ ಮಾಡಿದ್ದೀನಿ ಅಂತ ಒಂದ್ಸತಿ ನಿಂತ್ಕೊಂಡು ತೋರಿಸ್ತೀನಿ. ನೀವೇ ನೋಡಿದ್ರೆ ನಿಮ್ಗೆ ನಂಬಿಕೆ ಬರುತ್ತೆ, ಮಾಡೋರು ಮಾಡಿಲ್ವ ಅಂತ. ಇಲ್ಲಿ ನೋಡಿ ಬರೀ ನಿಂತ್ಕೊಂಡ್ರೆ ಹೆಂಗ್ ನಿಂತಿದ್ದೀನಿ ನಾನು, ಒಂದು 80 kg ಇದ್ದೀನಿ. ಈ ತರದಲ್ಲಿ ಹತ್ತಿದ್ರು ತಂತಿ ಲೂಸ್ ಆಗಿಲ್ಲ. ಈ ತರದಲ್ಲಿ ಯಾರು ಮಾಡ್ಕೊಡಲ್ಲ ಸರ್, ನನ್ನಷ್ಟು ಕಮ್ಮಿ ಬೆಲೆಯಲ್ಲಿ ಸರ್. 730 ರೂಪಾಯಿ ಕೊಡಿ ಸರ್, ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ. ಓಕೆ ಸರ್, ಈಗ ಬಹಳಷ್ಟು ಜನ ರೈತರದ್ದು ಏನಂದ್ರೆ ಸರ್, ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ತಾ ಇರ್ತೀವಿ, ಬರೀ 730 ಮಾಡ್ಕೊಡ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ವಿಡಿಯೋದಲ್ಲಿ ಟಾಟಾ ಅಂತ ಹೇಳ್ತಾರೆ, ಮತ್ತೆ ಅಲ್ಲಿ ಬಂದ ತಕ್ಷಣ ಏನಾದ್ರು ಬೇರೆ ಕ್ವಾಲಿಟಿ ಹಾಕ್ತಾರೆ ಸರ್. ಇಲ್ಲ ಸರ್, ನಮ್ಮ ಹತ್ರ ಯಾವ ತರ ಕಲ್ ಬರುತ್ತೆ ಗೊತ್ತಾ? 7 ಅಡಿ ಕಲ್ ಬರುತ್ತೆ, 6 ಅಡಿ, 8 ಅಡಿ, 9 ಅಡಿ, 10 ಅಡಿ ಕಲ್ಗಂಟು ಬರುತ್ತೆ. ಯಾವ ತರ ಕೇಳ್ತಾರೋ ಆ ತರ ಕ್ವಾಲಿಟಿ ಮೆಟೀರಿಯಲ್ ಹಾಕೊಡ್ತೀನಿ, ಆ ತರ ತಂತಿ ಹಾಕ್ತೀನಿ, ಆ ತರ ಕಲ್ಲು ಹಾಕ್ತೀನಿ. ನಾನು ಏನ್ ಹೇಳಿರ್ತೀನೋ ಅದೇ ಮೆಟೀರಿಯಲ್ ಹಾಕೊಡ್ತೀನಿ. ಆ ಮೆಟೀರಿಯಲ್ ಇಲ್ವಾ, ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ ದುಡ್ಡು ವಾಪಸ್ ಕೊಡ್ತೀನಿ ನಾನು.
ಆ ತರ ಯಾರು ಹೇಳಲ್ಲ ನಿಮ್ಗೆ. ಅಂದ್ರೆ ಮೋಸ ಮಾಡ್ತಾರೆ ಅದಕ್ಕೆ ಯಾರು ಹೇಳಲ್ಲ. ನಾವ್ ಆ ತರ ಅಲ್ಲ, ಪಕ್ಕ ಏನ್ ಹೇಳಿರ್ತೀನಿ ಆ ಮೆಟೀರಿಯಲ್ ಹಾಕೊಡ್ತೀನಿ. ಆಮೇಲೆ ಇನ್ನು ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಸರ್ ಒಂದ್ 8 ಅಡಿಗೆ ಹಾಕ್ಸ್ಕೊಳ್ಳಿ 9 ಅಡಿಗೆ ಹಾಕ್ಸ್ಕೊಳ್ಳಿ ಅಂತಾರೆ. ಆ ತರ ಹಾಕ್ಸ್ಕೊಬಾರ್ದು. ನಾನೇ ಅಲ್ಲ ಅಂದ್ರು ಬೇರೆಯವ್ರ ಕೈಲಿ ಮಾಡಿಸ್ಕೊಂಡ್ರು ನೀವು 6 ಅಡಿಯಿಂದ 6 ಅಡಿಗೆ ಉತ್ತಮ. ಹೇಳ್ತಾ ಇದ್ರಲ್ಲ, ಒಂದ್ ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿಗೆ ಐತೆ. ಇವಾಗ ನೋಡಿ ತಂತಿ ಎಷ್ಟು ಟೈಟ್ ಆಗೈತು. ಅದೇ 8 ಅಡಿ ಆದ್ರೆ ಸ್ವಲ್ಪ ಲೂಸ್ ಆಗುತ್ತೆ, ಆವಾಗ ಕಲ್ಲು ಹತ್ರ ಇರಲ್ಲ, ಲೂಸ್ ಆಗುತ್ತೆ. ಅದರಿಂದ 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೊಂಡ್ರೆ ಬೆಟರು. ಆಮೇಲೆ 7 ಕಲ್ಗೆ 2 ಸಪೋರ್ಟ್ ಕಲ್ ಬರುತ್ತೆ ಈ ತರ. ಈ ಸಪೋರ್ಟ್ ಕಲ್ ಏನಕ್ಕೋಸ್ಕರ ಅಂದ್ರೆ ಆ ಕಡೆ ಬಿಗಿ ಈ ಕಡೆ ಬಿಗಿ ಬರ್ಲಿ ಅನ್ನೋ ಉದ್ದೇಶದಲ್ಲೇ ಈ ಸಪೋರ್ಟ್ ಕಲ್ ಕೊಡೋದು. ಒಬ್ಬೊಬ್ರು 5 ಕಲ್ಲು 6 ಕಲ್ಗೂ ಕೊಡ್ಸ್ಕೊತಾರೆ. ನಾವು ಮ್ಯಾಕ್ಸಿಮಮ್ 7 ಕಲ್ಲು ಕೊಡ್ತೀವಿ. ಇದ್ರ ಹಾಕೋದಿಂದಾನೇ ಬಾಳ್ಕೆ ಬರೋದು. ಇಲ್ಲಿ ಕಲ್ಲು ನೋಡಿ ಯಾವ ತರ ಒಂದೇ ಶಿಸ್ತು ಒಂದೇ ಲೆವೆಲ್ ಆಯ್ತು. ಈ ತರ ಕ್ವಾಲಿಟಿಲಿ ಯಾರು ವರ್ಕ್ ಮಾಡ್ಕೊಡಲ್ಲ. ನಾವು ಅಷ್ಟು ನೀಟಾಗಿ ವರ್ಕ್ ಮಾಡ್ಕೊಡ್ತೀವಿ. ಆಮೇಲೆ ಗುಂಡಿ ಬಂದು 2 ಅಡಿ ಡೀಪ್ ಹೊಡಿತೀವಿ. ಗುಂಡಿ ಹೊಡಿಬೇಕಾದ್ರೆ ಓನರ್ ತೋರಿಸ್ತೀವಿ, ಸರಿ ನೋಡಿ ನಿಮ್ಗೆ ಒಪ್ಪಿಗೆ ಆಯ್ತಾ ಅಂತ. ಸುಮಾರು ಜನ 1 ಅಡಿ 1.5 ಅಡಿ ಹೊಡಿತಾರೆ. ನಾವು ಆ ತರ ಅಲ್ಲ, 2 ಅಡಿ ಡೀಪ್ ಹೊಡಿತೀವಿ. 8 ಅಡಿ ಆಗ್ಲಿ 7 ಅಡಿ ಆಗ್ಲಿ 6 ಅಡಿಗಾಗ್ಲಿ ಎಲ್ಲದಕ್ಕೂ 2 ಅಡಿ ಡೀಪ್ ಹೊಡಿಲೇಬೇಕು. ಅವಾಗ ಬಿಗಿ ಇರುತ್ತೆ, ಬಂದು ಬರ್ತಿರುತ್ತೆ. ಅಲ್ಲಾಡ್ಸಿದ್ರು ಅಲ್ಲಡೆ ಕಲ್ಲು ಆ ತರದಲ್ಲಿ ಟೈಟ್ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸುಮಾರು ಜನ ನಮ್ಗೆ ಕಾಲ್ ಜಾಸ್ತಿ ಮಾಡಿ ಸರ್ ನಿಮ್ಮಷ್ಟು ಯಾರು ಈ ತರ ಹೇಳಿ ಮಾಡ್ಕೊಡಲ್ಲ ಅಂತ ಹೇಳಿ ಸುಮಾರು ಕಾಲ್ ಬಂದೈತೆ. ಅದಕ್ಕೋಸ್ಕರನೇ ಇನ್ನ ಒಂದ್ಸತಿ ರೈತರಿಗೂ ಹೆಲ್ಪ್ಫುಲ್ ಆಗ್ಲಿ ನಮಗೂ ಹೆಲ್ಪ್ಫುಲ್ ಆಗ್ಲಿ ಅನ್ನೋ ಉದ್ದೇಶದಲ್ಲಿ ಈ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಹತ್ರ ಈ ತರದ ಒಂದು ತಂತಿ ಬೇಲಿ ಕೆಲಸ ಮಾಡಿಸ್ಕೋಬೇಕು ಅಂತಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ? ಸರ್ ನನ್ನ ನಂಬರ್ 7676172992. ಓಕೆ, ಈ ನಂಬರಿಗೆ ಫೋನ್ ಮಾಡಿದ್ರೆ ನೀವು ಡೀಟೇಲ್. ಹೌದು ಸರ್, ಡೀಟೇಲ್ ಆಗಿ ಹೇಳ್ತೀನಿ. ಆಮೇಲೆ ಅವರು ಇವಾಗ ಎಲ್ಲೋ ಇರ್ತಾರೆ, ನಾವು ಬರಕ್ಕಾಗಲ್ಲ, ನೀವು ಇವಾಗ ಜಮೀನ್ ಅಳತೆ ಮಾಡ್ಕೊ ಬನ್ನಿ ಅಂದ್ರು ಮಾಡ್ಕೊ ಬರ್ತೀವಿ. ಅದ್ರಲ್ಲೇನಿಲ್ಲ. ಆ ಲೊಕೇಶನ್ ಕಳ್ಸಿದ್ರೆ ನಾವೇ ಖುದ್ದಾಗಿ ಹೋಗಿ ಜಮೀನೆಲ್ಲ ಅಳತೆ ಮಾಡಿ ಸರ್ ಇಷ್ಟ ಆಗುತ್ತೆ ಇಷ್ಟು ಬಿಡುತ್ತೆ ಅಂತ ನೀಟಾಗಿ ಡೀಟೇಲ್ ಆಗಿ ಹೇಳಿ ಅವ್ರ ಜಮೀನ್ ತೋರಿಸಿದ್ರೆ ನಿಮ್ ಜಮೀನ್ಗಿಂತ ವರ್ಕು ಚೆನ್ನಾಗಿರುತ್ತೆ ಅಂತ ನಾವೇ ಹಾಕೊಡ್ತೀವಿ. ಮೆಸ್ ಬೇಕು ಅಂದ್ರೆ ಮೆಸ್ ಹಾಕೊಡ್ತೀವಿ, ಕಾಂಪೌಂಡ್ ವಾಲ್ ಬೇಕು ಅಂದ್ರೆ ಕಾಂಪೌಂಡ್ ವಾಲ್ ಹಾಕೊಡ್ತೀವಿ, ತಂತಿ ಬೇಕು ಅಂದ್ರೆ ತಂತಿ ಹಾಕೊಡ್ತೀವಿ. ಅಂದ್ರೆ ಇವಾಗ ಸುಮಾರು ಜನ ಹಂದಿಗಳ್ದೆ ಜಾಸ್ತಿ ತಲೆನೋವಾಗ್ಬಿಟ್ಟಿರೋದು. ಕರೆಂಟ್ ಬಿಟ್ರು ಅವು ಹಂದಿಗಳು ಬರ್ತವೆ. ಅದಕ್ಕೋಸ್ಕರ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಅದು ಬೆಟರು. ರೈತರು ಇವಾಗ ಸುಮಾರು ಜನ ನಮ್ಮ ಹತ್ರ 1 ಲಕ್ಷ ಐತೆ 2 ಲಕ್ಷ ಐತೆ ಅಂತಾರೆ, ಒಬ್ಬರು 50,000 ಐತೆ ಅಂತಾರೆ. ಅವ್ರ ತಕ್ಕನಾಗಿ ಯಾವ ತರ ವರ್ಕ್ ಬೇಕೋ ಆ ತರನೇ ವರ್ಕ್ ಮಾಡ್ಕೊಡ್ತೀನಿ. ಇವಾಗ ಅವ್ರ ಹತ್ರ 1 ಲಕ್ಷ ಇರ್ಬೋದು 2 ಲಕ್ಷ ಇರ್ಬೋದು, ನಮ್ಮ ಹತ್ರ ಇಷ್ಟೇ ಇರೋದು ಸರ್ ಅದಕ್ಕೆ ಸ್ವಲ್ಪ ಸೇಫ್ಟಿ ಮಾಡ್ಕೊಡಿ ಅದು ಬಸ್ಬೇಕು ನಮ್ಗೆ ಅನ್ನೋದಾದ್ರೆ ಅವರು ಯಾವ ತರ ಅಮೌಂಟ್ ಇರುತ್ತೋ ಆ ತರದಲ್ಲಿ ಅಮೌಂಟ್ ಅಲ್ಲೂ ವರ್ಕ್ ಮಾಡ್ಕೊಡ್ತೀನಿ ನಾನು. ಇಷ್ಟೇ ಬೇಕು 5 ಲಕ್ಷ ಬೇಕು 10 ಲಕ್ಷ ಬೇಕು ಅಂತ ಹೇಳಲ್ಲ. ಒಬ್ರಿಗೆ ಇವಾಗ ಒಬ್ರು 10 ಲಕ್ಷ ಕೊಟ್ಟವ್ರಂತೆ ಅವ್ರಿಗೊಂಥರ ಮಾಡಲ್ಲ, ಇವ್ರು 50,000 ಕೊಟ್ಟವ್ರಂತ ಇವ್ರಿಗೊಂಥರ ಮಾಡಲ್ಲ. ಎಲ್ಲಾರು ಏನ್ ವರ್ಕ್ ಮಾಡ್ಕೊಡ್ತೀನಿ ಅದೇ ವರ್ಕ್ ಅಲ್ಲಿ ಮಾಡ್ಕೊಡ್ತೀನಿ. ಇವಾಗ ಸುಮಾರು ಜನ ಏನ್ ಮಾಡ್ತಾವ್ರೆ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ 5 ಲಕ್ಷ ಹೇಳ್ತಾರೆ 10 ಲಕ್ಷ ಹೇಳ್ತಾರೆ ಅಂತ ಯಾರು ಕಾಲ್ ಮಾಡಲ್ಲ. ಆ ತರದಲ್ಲಿ ಯಾರು ತಿಳ್ಕೊಬೇಡಿ. ನೀವು ಎಷ್ಟು ಐತೆ ಅಂತ ಹೇಳಿ ನನ್ನ ಅಮೌಂಟ್ಗೆ ಯಾವ ತರ ವರ್ಕ್ ಮಾಡ್ಬೇಕು ಅಂತ ಗೊತ್ತಾಗುತ್ತೋ ಆ ತರದಲ್ಲಿ ವರ್ಕ್ ಮಾಡ್ಕೊಡ್ತೀನಿ. ಆ ತರ ನಿಮ್ಗೂ ಹೇಳ್ತೀನಿ, ಸರಿ ನಿಮ್ ಅಮೌಂಟ್ ಈ ತರ ವರ್ಕ್ ಬರುತ್ತೆ ಈ ತರ ವರ್ಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಒಂದು ಸೈಟ್ ಇರ್ಲಿ, ಒಂದು 10 ಸೈಟ್ ಇದ್ರು ನಾನು ವರ್ಕ್ ಮಾಡ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗ್ಲಿ ಸರ್,